ಯಾವತ್ತೂ ಕೂಡ ಈ ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್ನು ದುಡ್ಡು ಇವತ್ತು ಹಾಕಿದ್ರೆ ಒಂದು ತಿಂಗಳಿಗೆ ಡಬಲ್ ಆಗುತ್ತೆ. ಪ್ರಶ್ನೆನೇ ಅದಾಗಿತ್ತು. ಇಲ್ಲಿ ದಯವಿಟ್ಟು ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಬಿಟ್ ಕಾಯಿನ್ಸ್ ಒಂದು 10 ವರ್ಷದ ಹಿಂದೆ ಯಾರು ಇನ್ವೆಸ್ಟ್ ಮಾಡಿದಾರೋ ಅವ್ರು ಇವತ್ತು ಕೋಟ್ಯಾಧಿಪತಿಗಳು ಅಂತ ಹೇಳ್ತಾರೆ. ಬಿಟ್ ಕಾಯಿನ್ಸ್ ಯಾವಾಗ ಜನಪ್ರಿಯತೆಗೆ ಬರೋದಕ್ಕೆ ಶುರುವಾಯಿತು, ಕ್ರಿಪ್ಟೋ ಕರೆನ್ಸಿ ಯುಗ ಶುರು ಆಗೋಯ್ತು. ಆ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾನು ಕಣ್ಣಾರೆ ಕಂಡ ಹಾಗೆ ಮನೇಲಿರೋ ಒಡವೆ ತಗೊಂಡು ಹೋಗಿ ಮಾರಿ, ಇನ್ನೆಲ್ಲೋ ಆಸ್ತಿ ಇದ್ದಿದ್ದನ್ನು ಮಾರಿ ಕ್ರಿಪ್ಟೋ ಕರೆನ್ಸಿ ಅಂತ ಇನ್ವೆಸ್ಟ್ ಮಾಡಿ ಅದು ಕೈ ಕಳ್ಕೊಂಡು ಬೇರೆಯವ್ರನ್ನೂ ಇನ್ವೆಸ್ಟ್ ಮಾಡಿ ಮುಳುಗಿರೋದು ಬಹಳಷ್ಟು ಪ್ರಕರಣ ನನ್ನ ಕಣ್ಣು ಮುಂದೆ ಇದೆ. ಈಗ ಬಿಟ್ ಕಾಯಿನ್ ಆಫ್ಕೋರ್ಸ್ ಇಟ್ ಇಸ್ ಅ ಕ್ರಿಪ್ಟೋ ಕರೆನ್ಸಿ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಜೊತೆಗೆ ಬಿಟ್ ಕಾಯಿನ್ ಬಿಟ್ಟು ಬೇರೆ ಬೇರೆ ಕ್ರಿಪ್ಟೋ ಕರೆನ್ಸೀಸ್ ಶುರುವಾಗಿವೆ. ಹೇಳೋದಕ್ಕೆ ಹೆಸರು ಗೊತ್ತಾಗದೇ ಇರೋಷ್ಟು ಕ್ರಿಪ್ಟೋ ಕರೆನ್ಸೀಸ್ ಇವೆ. ಸೊ ಅದರ ಇನ್ವೆಸ್ಟ್ಮೆಂಟ್ ಬಹಳ ಜನ ಮಾಡ್ತಿದ್ದಾರೆ. ನೋಡಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳೋದಕ್ಕೆ ಇವತ್ತವರೆಗೂ ನಿಮ್ಮ ಈ ಸುವರ್ಣ ಡಿಜಿಟಲ್ ಮುಖಾಂತರ ಸಂಪೂರ್ಣ ನಾಲೆಡ್ಜ್ ಇವತ್ತು ಕ್ರಿಪ್ಟೋ ಕರೆನ್ಸಿ ಹಾಗೂ ಬಿಟ್ ಕಾಯಿನಿನ ಬಗ್ಗೆ ಕೇವಲ 1-2 ನಿಮಿಷದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಓಕೆ. ಮೊದಲನೇದಾಗಿ, ಅನೇಕ ಜನ ಹೂಡಿಕೆದಾರರು ಯಾರ್ಯಾರಿದ್ದಾರೆ ಅವರು ನಂಬರ್ 1 ಹೂಡಿಕೆದಾರ ಇವತ್ತು ಯಾರಾನ ಕ್ರಿಪ್ಟೋ ಕರೆನ್ಸಿಲಿ ಹೈಯೆಸ್ಟ್ ದುಡ್ಡು ಯಾರು ಮಾಡಿದ್ದಾರೆ ಇಡೀ ವಿಶ್ವದಲ್ಲಿ ಅಂದರೆ ಇಲಾನ್ ಮಸ್ಕ್. ನಾನೇನು ಕೇಳ್ತಾ ಇದ್ದೀನಿ ನಿಮಗೆ, ಇಲಾನ್ ಮಸ್ಕು ಕ್ರಿಪ್ಟೋ ಕರೆನ್ಸಿಗೆ ಹೂಡಿಕೆ ಮಾಡಿದಾಗ ಒಂದು ಬಿಟ್ ಕಾಯಿನಿನ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಾಗಿದೆ. ಅವರು ಅವತ್ತು ಹೂಡಿಕೆ ಮಾಡಿದಾಗ ಅವ್ರ ಹತ್ರ $100 ಇದ್ದರೆ ಒಂದು $2 ಬಿಟ್ ಕಾಯಿನ್ಗೆ ಹಾಕಿದ್ರು. ಆ $2 ಇವತ್ತು ಎಷ್ಟೋ ದುಡ್ಡು ಆಗೋಯ್ತು. ಅವತ್ತು ಅವ್ರ ಹತ್ರ ಇದ್ದಿದ್ದು ಇಡೀ $100 ಅವ್ರು ಬಿಟ್ ಕಾಯಿನ್ಗೆ ಹಾಕಿದ್ದಿದ್ರೆ ಇವತ್ತು ಇಲಾನ್ ಮಸ್ಕ್ ಇರ್ತಿರ್ಲಿಲ್ಲ. ಸೊ ನೀವು ಫಸ್ಟ್ ಏನು ತಿಳ್ಕೊಬೇಕು, ನಿಮ್ಮ ಹತ್ರ ಒಂದು $100 ಇದ್ದರೆ ಮ್ಯಾಕ್ಸಿಮಮ್ ಒಂದು $5 ನಿಮ್ಮ ಹತ್ರ $100 ಹೂಡಿಕೆಗಿದ್ದರೆ ಅದರಲ್ಲಿ ಮ್ಯಾಕ್ಸಿಮಮ್ $5 ಈ ಥರ ಹೈಲಿ ರಿಸ್ಕಿ ಅಸೆಟ್ ಅಂತ ನಾವೇನು ಕರಿತೀವಿ, ಈ ಕ್ರಿಪ್ಟೋ ಕರೆನ್ಸಿ, ಅದು ಬಿಟ್ ಕಾಯಿನ್ ಆಗಿರ್ಬೋದು, ಇನ್ನೊಂದು ಯಾವುದಾನ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಹಾಕಬಹುದೇ ಹೊರತು ಮೋರ್ ದೆನ್ 5% ಆಫ್ ಯುವರ್ ಟೋಟಲ್ ಇನ್ವೆಸ್ಟ್ಮೆಂಟನ್ನು ಕ್ರಿಪ್ಟೋ ಕರೆನ್ಸಿಲಿ ಮಾಡಬೇಡಿ. ಈಗ ರಿಯಲ್ ಕ್ರಿಪ್ಟೋ ಕರೆನ್ಸಿ, ಫೇಕು, ಇದನ್ನು ಕಂಡು ಹಿಡ್ಕೊಳ್ಳೋದು ಹೇಗೆ, ವೇರ್ ಟು ಫೈಂಡ್? ಇವಾಗ ಯಾರೋ ಒಬ್ಬರು ಬಿಟ್ ಕಾಯಿನ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಾನೆ ಇದ್ದಾರೆ ಅಂತ ಇಟ್ಕೊಳ್ಳಿ, ಇಲ್ಲ ಬೇರೆ ಕ್ರಿಪ್ಟೋ ಕರೆನ್ಸೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಾನೆ ಇದ್ದಾರೆ, ಅಧಿಕೃತವಾದದ್ದು ಯಾವುದು? ಫಸ್ಟ್ ಆಫ್ ಆಲ್ ಭಾವನಾ ಅವರೇ, ನಾನು ಕ್ರಿಪ್ಟೋ ಕರೆನ್ಸಿ ಎಕ್ಸ್ಪರ್ಟ್ ಅಲ್ಲ. ಓಕೆ. ಎರಡನೇದು, ಐ ಆಮ್ ಅಗೇನ್ಸ್ಟ್ ಕ್ರಿಪ್ಟೋ ಕರೆನ್ಸಿ ಇವನ್ ಟುಡೇ. ಮುಂಚೆನೂ ಐ ಆಮ್ ಅಗೇನ್ಸ್ಟ್, ಇವತ್ತು ಐ ಆಮ್ ಅಗೇನ್ಸ್ಟ್. ನೀವು ಯಾಕೆ ಅಂತ ಕೇಳಿದ್ರೆ, ನಂಬರ್ 1, ರೆಗ್ಯುಲೇಟರಿ ರಿಸ್ಕ್ ಇಸ್ ವೆರಿ ಹೈ ಫಾರ್ ಕ್ರಿಪ್ಟೋ ಕರೆನ್ಸಿ. ಏನು ಈ ರೆಗ್ಯುಲೇಟರಿ ರಿಸ್ಕ್ ಅಂದರೆ, ಒಂದ್ಸಲ ಗೌರ್ಮೆಂಟ್ ಇದನ್ನು ಸರಿ ಅನ್ನತ್ತೆ, ಇನ್ನೊಂದು ಸಲ ತಪ್ಪು ಅನ್ನತ್ತೆ, ಒಂದ್ಸಲ ಅಮೇರಿಕನ್ ಗೌರ್ಮೆಂಟ್ ಬೇಡ ಅನ್ನತ್ತೆ, ಇನ್ನೊಂದು ಸಲ ಇಂಡಿಯನ್ ಗೌರ್ಮೆಂಟ್ ಬೇಡ ಅನ್ನತ್ತೆ. ಅಂದರೆ ಇಡೀ ವಿಶ್ವದಲ್ಲಿ ಎಲ್ಲ ಗೌರ್ಮೆಂಟ್ಗಳು ಒಂದೇ ಸ್ಟ್ಯಾಂಡನ್ನು ಕ್ರಿಪ್ಟೋ ಕರೆನ್ಸಿಲಿ ತಗೊಂಡಿಲ್ಲ. ಸೊ ಇದಕ್ಕೆ ನಾವು ರೆಗ್ಯುಲೇಟರಿ ರಿಸ್ಕ್ ಅಂತ ಕರಿತೀವಿ. ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ರೆಗ್ಯುಲೇಟರಿ ರಿಸ್ಕ್ ಇರೋದ್ರಿಂದ ನಾನು ಯಾವತ್ತೂ ಕೂಡ ಕ್ರಿಪ್ಟೋ ಕರೆನ್ಸಿಯನ್ನು ಹೂಡಿಕೆಯಾಗಿ ನೋಡೇ ಇಲ್ಲ. ನೀವು ಲಾಟ್ರಿ ಟಿಕೆಟ್ ತೊಗೊಳೋ ಬದಲು ಕ್ರಿಪ್ಟೋ ಕರೆನ್ಸಿ ತೊಗೋಬೋದು. $100 ಒಂದು $5 ನಾನು ಕ್ರಿಪ್ಟೋ ಕರೆನ್ಸಿಗೆ ಹಾಕಿದಾಗ ಅದು ಹೋದರೂ ಕೂಡ ನನಗೇನು ಯೋಚನೆ ಇಲ್ಲ. ಅದರ ಜನ ಏನು ಮಾಡ್ತಾರೆ, ಬೇಗ ಶ್ರೀಮಂತರಾಗಬೇಕು, ದಿಢೀರ್ ಶ್ರೀಮಂತರಾಗಬೇಕು ಅಂತ ಅವ್ರ ಹತ್ರ $100 ಇದ್ದರೆ ಇನ್ನೊಂದು $100 ಸಾಲ ಮಾಡಿ $200 ಕ್ರಿಪ್ಟೋ ಕರೆನ್ಸಿಗೆ ಹಾಕ್ತಾರೆ. ಸೊ $100 ಮ್ಯಾಕ್ಸಿಮಮ್ $5. ಬಟ್ ನಾನು ಝೀರೋ, $1 ನಾನು ಹಾಕಲ್ಲ $100 ಕ್ರಿಪ್ಟೋ ಕರೆನ್ಸಿಗೆ. ನಾನು ಶ್ರೀಮಂತನಾಗಬೇಕು, ಆದರೆ ಅಟ್ಲೀಸ್ಟ್ ನಾನು ಈಗ ಎಲ್ಲಿದ್ದೀನಿ ಅಲ್ಲಿಂದ ಝೀರೋಗೆ ಪಾಪರಾಗೋ ಸಾಧ್ಯತೆಗಳು ನನಗೆ ಬೇಡ. ಸೊ ಹಾಗಾಗಿ ಐ ವಿಲ್ ನೆವರ್ ಪುಟ್, ನಾನು ಲಾಟ್ರಿ ಟಿಕೆಟು ತೊಗೊಳಲ್ಲ, ಕ್ರಿಪ್ಟೋ ಕರೆನ್ಸಿಗೂ ದುಡ್ಡು ಹಾಕಲ್ಲ. ನಾನು ಪರಿಶ್ರಮದ ಮೇಲೆ ನಿಂತಿರ್ತೀನಿ, ಮತ್ತು ನನ್ನ ಹಾರ್ಡ್ ವರ್ಕ್ ಸ್ಕಿಲ್ ಮೇಲೆ ನನಗೆ ನಂಬಿಕೆ ಇದೆ. ಲಕ್ ಮೇಲೆ ಜಾಸ್ತಿ ನಂಬಿಕೆ ಇದೆ ಅಂದರೆ ನೀವು ಲಾಟ್ರಿ ಟಿಕೆಟ್ ತೊಗೊಂಡು ಟೆಸ್ಟ್ ಮಾಡ್ಬೋದು. ಬಟ್ ಖಂಡಿತ ದಸರಾ ಬಂಪರ್ ಬರುವ ಸಾಧ್ಯತೆಗಳಾದ್ರೂ ಒಂಚೂರು ಇರ್ಬೋದು. ಈ ಕ್ರಿಪ್ಟೋ ಕರೆನ್ಸಿ ಹೂಡಿಕೆಗಳನ್ನು ಖಂಡಿತ ನಾನು, ಬಿಕಾಸ್ ರೆಗ್ಯುಲೇಟರಿ ರಿಸ್ಕ್ ಇದೆ ಅನ್ನೋದು ಒಂದಾದರೆ, ಎರಡನೇದು ವಾಲಟೈಲಿಟಿ. ಎಷ್ಟೊಂದು ಜನ ಇವತ್ತು ಈ ಕಾರ್ಯಕ್ರಮ ನೋಡೋರು ಏನಪ್ಪ ರುದ್ರಮೂರ್ತಿ ಈಗ ಹೇಳ್ತಾ ಇದ್ದಾರೆ ಕ್ರಿಪ್ಟೋ ಕರೆನ್ಸಿನೇ ಬೇಡ, ನನಗೆ ಅದರ ನಾಲೆಡ್ಜ್ ಕಡಿಮೆ ಇದೆ, ನಾನು ಮಾಡೋದಿಲ್ಲ. ಬೇರೆ ಯಾರಿಗೋ ಸೂಟ್ ಆಗ್ತಿದ್ರೆ ಮಾಡಿ, ಅದರ ಎಕ್ಸ್ಪರ್ಟ್ ನಾಲೆಡ್ಜ್ಗಳು ಕೊಡೋರು ಇದ್ದಾರೆ. ಆದರೆ ನಿಮ್ಮ ಹತ್ರ ಇದ್ದರೆ $100, ಮ್ಯಾಕ್ಸಿಮಮ್ ಅದರಲ್ಲಿ $2-5 ಮಾತ್ರ ಕ್ರಿಪ್ಟೋ ಕರೆನ್ಸಿಗೆ ಹಾಕಿ, ಅದಕ್ಕೂ ಜಾಸ್ತಿ ಹಾಕಬೇಡಿ. ಯಾಕೆಂದರೆ ರೆಗ್ಯುಲೇಟರಿ ರಿಸ್ಕ್ ಇದೆ ಅಂತ ಹೇಳಿದೆ. ಎರಡನೇದು ವಾಲಟೈಲಿಟಿ ರಿಸ್ಕ್ ಇದೆ ಅಂತಲೂ ಕೂಡ ಹೇಳ್ತೀನಿ. ಏನು ವಾಲಟೈಲಿಟಿ ರಿಸ್ಕ್ ಅಂದರೆ, ರೀಸೆಂಟಾಗೆ ಚೈನಾ ಮೇಲೆ ಟ್ಯಾರಿಫನ್ನು ಟ್ರಂಪ್ ಹಾಕಿದಾಗ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಒಂದೇ ಒಂದು ದಿವಸಕ್ಕೆ 10% ಇಳಿಕೆ ಆಯಿತು. ಆ 10% ಇಳಿಕೆ ಆದಾಗ
ಲಿವರೇಜ್ ಅಂತ ಇರುತ್ತೆ. ಅಂದರೆ ನೀವು ಇಡೀ ದುಡ್ಡನ್ನು ಕೊಟ್ಟು ಕೊಂಡ್ಕೊಂಡಿರಲ್ಲ, ಲಿವರೇಜ್ ತೊಗೊಂಡು ಕೊಂಡ್ಕೊಂಡಿರ್ತಾರೆ. ಈ ಥರ ದೊಡ್ಡ ಫಾಲ್ 10% ಏನಾನ ಆದಾಗ ಅವ್ರ ಅಕೌಂಟೇ ಝೀರೋ ಆಗಿಬಿಡುತ್ತೆ. ಸೊ ಈ ವಾಲಟೈಲಿಟಿ ಅಂದರೆ ಏರುಪೇರು ಜಾಸ್ತಿ ಇದೆ ಅದು. ಆಮೇಲೆ ಇಷ್ಟು ದಿವಸ ಏನಾಗ್ತಿತ್ತು, ಗೋಲ್ಡ್ ಸಿಲ್ವರ್ ಅನ್ನ ಸೇಫ್ ಅಸೆಟ್ ಮತ್ತೆ ಲೆಸ್ ವಾಲಟೈಲ್ ಅಸೆಟ್ ಅಂತ ಹೇಳ್ತಿದ್ವಿ. ಈಗ ಶೇರ್ ಮಾರ್ಕೆಟ್ಗೂ ವಾಲಟೈಲು ಗೋಲ್ಡ್ ಸಿಲ್ವರ್ ಆಗ್ಬಿಟ್ಟಿದೆ. ನಾನು ಈ ಕಾರ್ಯಕ್ರಮಕ್ಕೆ ಬರಕ್ ಮುಂಚೆನೆ 2 ಸಲ ಮೊಬೈಲಲ್ಲಿ ನೋಡ್ತಾ ಇದ್ದೆ, ಚಿನ್ನದ ರೇಟ್ ಏನಾಯ್ತು, ಬೆಳ್ಳಿ ರೇಟ್ ಏನಾಯ್ತು ಅಂತ. ಯಾಕಂದ್ರೆ ಮುಂಚೆ ದಿವ್ಸಕ್ಕೆ ಹಬ್ಬ ಅಂದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಗ್ರಾಮ್ಗೆ ಮೇಲೆ ಕೆಳಗಡೆ ಹೋಗೋದು ಚಿನ್ನ. ಈಗ 250 ರೂಪಾಯಿ ಗ್ರಾಮ್ಗೆ ಇವತ್ತು ಚಿನ್ನ ಇಳಿಕೆಯನ್ನ ಕಾಣ್ತು. ನಾಳೆ ಬೆಳಿಗ್ಗೆ ಏನಾಗುತ್ತೋ ಅಲ್ಲ, ನೆಕ್ಸ್ಟ್ ಇನ್ 10 ನಿಮಿಷಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಇವತ್ತು ಗೋಲ್ಡ್ ಸಿಲ್ವರು ವಾಲಟೈಲ್ ಆಗ್ಬಿಟ್ಟಿದೆ, ಶೇರ್ಸ್ ವಾಲಟೈಲ್ ಆಲ್ರೆಡಿ ಇದೆ. ಕ್ರಿಪ್ಟೋ ಕರೆನ್ಸಿಯ ವಾಲಟೈಲಿಟಿ ಏನಿದೆ ಅದು ಇದು ಎಲ್ಲದಕ್ಕೂ ಜಾಸ್ತಿ ಇದೆ. 10% ಒಂದು ದಿವಸ ಯಾವಾಗ ಬಿತ್ತು, ಇದು ಟ್ರಂಪ್ ಯಾವಾಗ ಚೈನಾ ಮೇಲೆ ಟ್ಯಾರಿಫ್ ಹಾಕಿದಾಗ ಕ್ರಿಪ್ಟೋ ಕರೆನ್ಸಿಯಲ್ಲಿ 10% ಇಳಿಕೆ ಆಯಿತು. ಎಷ್ಟೊಂದು ಅಕೌಂಟ್ಗಳವತ್ತು ಝೀರೋ ಆಗೋಯ್ತು. ಸೊ ಈ ವಾಲಟೈಲಿಟಿ ರಿಸ್ಕ್ ಮತ್ತು ರೆಗ್ಯುಲೇಟರಿ ರಿಸ್ಕ್ ಇರೋದ್ರಿಂದ ನಾನೇನು ಹೇಳ್ತೀನಿ, ಕ್ರಿಪ್ಟೋ ಕರೆನ್ಸಿಗೆ ದಯವಿಟ್ಟು ಮೋರ್ ದೆನ್ 2 to 5% ಆಫ್ ಯುವರ್ ಟೋಟಲ್ ಇನ್ವೆಸ್ಟ್ಮೆಂಟನ್ನು ಅದರ ಮೇಲೆ ಖಂಡಿತ ಮಾಡಬೇಡಿ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.